ಓಂ ಗುರುಭ್ಯೋ ನಮಃ ಅರ್ಕಮಹಾಗಣಾಧಿಪತಿಯೇ ನಮಃ ಆತ್ಮಗುರುವೇ ನಮಃ ಭದ್ರಕಾಳಿಯೇ ನಮೋ ನಿತ್ಯಂ ಸರಸ್ವತಿಯೇ ನಮೋ ನಮಃ ವೇದಾಂಗ ವೇದಾಂತ ವಿದ್ಯಾಸ್ಥಾನೇಭ್ಯೋ ಚ. ಎಲ್ಲ ಜ್ಯೋತಿಷಾಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ನಾವು 15/4/2026 ಬುಧವಾರದ ದಿನ ಭವಿಷ್ಯವನ್ನು ನೋಡುವಂತಹ ಸುಸಮಯ. ನಿಮ್ಮ ರಾಶಿಯ ಬಗ್ಗೆ ಗಮನದಿಂದ ಕೇಳಿ, ಕೊನೆಗೆ ಪರಿಹಾರವನ್ನು ತಪ್ಪದೆ ತಿಳಿದುಕೊಳ್ಳಿ ಎನ್ನುವಂಥದ್ದು. ಮೇಷರಾಶಿಯವರೇ, ಮನೆಯ ಬಗ್ಗೆ ನಾವು ಇವತ್ತು ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಅಶಾಂತಿಯ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಕುಟುಂಬದ ವಿಚಾರಗಳ ಬಗ್ಗೆ ನಾವು ಜಾಗ್ರತೆಯಿಂದ ಮುಂದುವರಿಬೇಕಾಗ್ತದೆ. ಮನಸ್ಸಿನಲ್ಲಿ ಇರುವಂತಹ ದುಗುಡ ಮುಖ್ಯವಾಗ್ತದೆ. ಇದು ಅಶಾಂತಿಯನ್ನು ಉಂಟು ಮಾಡ್ತದೆ ಎನ್ನುವಂಥದ್ದು. ಆದರೆ ಅದು ಯಾವುದು ಶಾಶ್ವತವಲ್ಲ. ಮನಃಶಾಂತಿ ಅನ್ನುವಂಥದ್ದು ಖಂಡಿತ ದೊರೀತದೆ. ಸೋಮೇಶ್ವರನಿಗೆ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಎಲ್ಲ ಶುಭವಾಗ್ತದೆ ಎನ್ನುವಂಥದ್ದು. ವೃಷಭ ರಾಶಿಯವರೇ, ಈ ದಿನ ನಮಗೆ ಮನಸ್ಸಿಗೆ ಇಷ್ಟವಾದಂಥ ಕಾರ್ಯಗಳನ್ನು ಮಾಡೋದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ. ಸ್ವಂತ ಚಿಂತನೆ ಮುಖ್ಯವಾಗ್ತದೆ. ಇಲ್ಲಿಯವರೆಗೆ ನಾವು ಬೇರೆಯವರ ಅಭಿಪ್ರಾಯಕ್ಕೆ ಬೆಲೆ ಕೊಟ್ಟು, ದಾಕ್ಷಿಣ್ಯಕ್ಕೆ ಕೊಟ್ಟು, ಅವ್ರಿಗೆ ಬೇಸರ ಆಗ್ತದೆ, ಇವ್ರಿಗೆ ಬೇಸರ ಆಗ್ತದೆ, ಅವ್ರಿಗೆ ಖುಷಿ ಆಗ್ತದೆ ಅಂಥ ರೀತಿಯಲ್ಲಿ ನಾವು ಕಾಳಜಿಯನ್ನು ಮಾಡ್ಕೊಂಡು ಬಂದ್ವಿ. ನಮ್ಮ ಸಂತೋಷದ ಬಗ್ಗೆ ನಾವು ಚಿಂತನೆಯನ್ನು ಮಾಡಿಲ್ಲ ಅನ್ನುವಂಥದ್ದು. ಈ ದಿನ ನಮಗೆ ಸಂತೋಷವಾಗುವಂಥ ಕಾರ್ಯದ ಬಗ್ಗೆ ಚಿಂತನೆ ಮಾಡೋದಕ್ಕೆ ಅಥವಾ ಕಾರ್ಯಗಳನ್ನು ಮಾಡೋದಕ್ಕೆ ಒಳ್ಳೆಯ ಸಮಯ ಒದಗಿ ಬಂದಿದೆ. ಆದರೆ ಖಂಡಿತ ಈ ದಿನ ನಿಮಗೆ ಸಂತೋಷ ಸಿಗುವಂಥ ಅವಕಾಶಗಳೆಲ್ಲ ಇದೆ. ನಾರಾಯಣನ ಪ್ರಾರ್ಥನೆ ಮಾಡಿ, ಎಲ್ಲ ಶುಭವಾಗ್ತದೆ. ಮಿಥುನ ರಾಶಿಯವರೇ, ಕೆಲಸ ಅನ್ನುವಂಥದ್ದು ಅತಿ ಮುಖ್ಯ. ಜೊತೆಗೆ ಆರೋಗ್ಯ ಅನ್ನುವಂಥದ್ದು ಸಹ ಅಷ್ಟೇ ಮುಖ್ಯ. ಆರೋಗ್ಯದ ಬಗ್ಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡಿ. ಆರೋಗ್ಯದ ಬಗ್ಗೆ ಗಮನವನ್ನು ಹರಿಸಿ. ನಾವು ಮಾಡುವಂಥ ಕಾರ್ಯಗಳಲ್ಲಿ ಆರೋಗ್ಯ ಅನ್ನುವಂಥದ್ದು ಅಡೆತಡೆ ಉಂಟು ಮಾಡಬಾರ್ದು. ಆರೋಗ್ಯದ ಕಾರಣದಿಂದ ನಮ್ಮ ಮಾಡುವಂಥ ಕೆಲಸಕ್ಕೆ ತೊಂದರೆ ಆಗಬಾರ್ದು. ಆದ್ದರಿಂದ ನಮಗೆ ಕಾರ್ಯದಲ್ಲಿ ಶ್ರಮ ಅನ್ನುವಂಥದ್ದನ್ನು ನಾವು ಹಾಕಲೇಬೇಕು. ಏಕೆಂದರೆ ನಮಗೆ ಜಯ ಬೇಕು ಅಂತಂದ್ರೆ ನಾವು ಶ್ರಮ ಹಾಕಲೇಬೇಕು. ಶ್ರಮ ಹಾಕೋದಕ್ಕೆ ಶಕ್ತಿಯನ್ನು ಕೊಡುವಂಥ ಹನುಮಂತ ದೇವರನ್ನು ಪ್ರಾರ್ಥನೆಯನ್ನು ಮಾಡಿ, ಎಲ್ಲ ಶುಭವಾಗ್ತದೆ. ಕಟಕ ರಾಶಿಯವರೇ, ಗೊಂದಲಗಳು ಅನ್ನುವಂಥದ್ದು ಇದ್ದೇ ಇರುತ್ತೆ. ಸಂಬಂಧಗಳನ್ನು ಅಭಿವೃದ್ಧಿಪಡಿಸ್ಕೊಳ್ಬೇಕಾದ್ರೆ ಸಣ್ಣ ಪುಟ್ಟ ಗೊಂದಲಗಳನ್ನು ನಾವು ಪರಿಹರಿಸ್ಕೊಡ್ಲೇಬೇಕು. ಅದು ಕಷ್ಟ ಅಂತಲ್ಲ, ಮನಸ್ಸಿನಲ್ಲಿ ಆ ಚಿಂತನೆ ಇದ್ದರೆ ಸಾಕು. ಟೆನ್ಷನ್ ಮಾಡ್ಕೊಳ್ಬೇಡಿ. ಸಾವಧಾನದಿಂದ ಪ್ರಯತ್ನ ಮಾಡಿದ್ರೆ ಖಂಡಿತ ಹೊಂದಾಣಿಕೆ ಅನ್ನುವಂಥದ್ದು ಸಿಗ್ತದೆ. ಅದರ ಶಕ್ತಿಗೋಸ್ಕರ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ, ಎಲ್ಲ ಅನುಕೂಲತೆಯನ್ನು ಮಾಡಿಕೊಳ್ತಾಳೆ. ಶುಭವಾಗಲಿ. ಸಿಂಹರಾಶಿಯವರೇ, ನಾವು ಮಾಡ್ತಾ ಇರೋಂಥ ಕಾರ್ಯಗಳಲ್ಲಿ ಅಡೆತಡೆಗಳಂತೂ ಖಂಡಿತ ಬಂದೇ ಬರ್ತದೆ. ಇವತ್ತು ಈ ಅಡೆತಡೆಗಳನ್ನು ನಿವಾರಣೆ ಮಾಡಿಕೊಳ್ಬೇಕಾದ್ರೆ ರಹಸ್ಯ ವಿಚಾರಗಳನ್ನು ನಾವು ಮುಂದುವರಿಸ್ಕೊಂಡು ಹೋಗುವಂಥದ್ದು ಒಳ್ಳೆಯದು. ರಹಸ್ಯವನ್ನು ಯಾವುದೇ ಕಾರಣಕ್ಕೆ ಬಿಟ್ಕೊಡೋಂಗಿಲ್ಲ. ತುರ್ತು ನಿರ್ಧಾರಗಳನ್ನು ತಗೊಳಂಗಿಲ್ಲ. ಒತ್ತಡ ಅಂತಂದು ಇದ್ದೇ ಇರುತ್ತೆ. ಎಷ್ಟೇ ಒತ್ತಡ ಇದ್ದರೂ ನಾವು ಅಡೆತಡೆಗಳ ನಿವಾರಣೆ ಮಾಡಿಕೊಳ್ಬೇಕು. ರಹಸ್ಯಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡಬೇಕು. ಕೊನೆಯಲ್ಲಿ ರಕ್ಷಣೆ ಎನ್ನುವಂಥದ್ದು ಸಿಗ್ತದೆ. ಶಿವನ ಪ್ರಾರ್ಥನೆಯನ್ನು ಮಾಡಿ, ಎಲ್ಲ ಶುಭವಾಗ್ತದೆ. ಧನ್ಯವಾದಗಳು. ಕನ್ಯಾ ರಾಶಿಯವರೇ, ಧರ್ಮ ಕಾರ್ಯ ಅನ್ನುವಂಥದ್ದು ಅತಿ ಮುಖ್ಯ. ಧಾರ್ಮಿಕ ಸೇವೆ ಎನ್ನುವಂಥದ್ದು ಅತಿ ಮುಖ್ಯ.
ಇರುವಂಥ ಭಾಗ್ಯವನ್ನು ಅನುಭವಿಸ್ಕೊಳ್ಳುವಂಥದ್ದು. ದೇವರ ಕಾರ್ಯ, ಧರ್ಮ ಕಾರ್ಯ, ಧಾರ್ಮಿಕ ಸೇವೆಗಳನ್ನು ಮಾಡುವಂಥಕ್ಕೆ ಅವಕಾಶಗಳು ಸಿಗುವಂಥದ್ದೇ ಕಷ್ಟ. ಈ ಒಂದು ಯೋಗ ಒದಗಿ ಬಂದಿದೆ ಇವತ್ತು. ಸಣ್ಣದಾಗಲಿ ದೊಡ್ಡದಾಗಲಿ ಆ ಸೇವೆಯನ್ನು ನಾವು ಮುಂದುವರಿಸೋಣ. ದೈವ ಕೃಪೆಗೆ ಪಾತ್ರರಾಗೋಣ. ಗುರುವನ್ನು ಪ್ರಾರ್ಥನೆ ಮಾಡಿ, ಎಲ್ಲ ಶುಭವಾಗ್ತದೆ. ಯಾರನ್ನು ಗುರು ಅಂತ ಅಂದ್ಕೊಂಡಿರ್ತೀರ ಆ ದೇವತೆಯನ್ನು ಪ್ರಾರ್ಥನೆ ಮಾಡಿ. ಯಾವುದೇ ದೇವರಾಗಿರ್ಬೋದು. ನನ್ನ ಗುರು ಇಂಥ ದೇವತೆ ಅಂತ ಅಂದ್ಕೊಂಡಿರ್ತೀರ, ಅಥವಾ ಇಂಥ ವ್ಯಕ್ತಿ ನಮ್ಮ ಗುರು ಅಂತ ಅಂದ್ಕೊಂಡಿರ್ತೀರ, ಅದನ್ನು ನಾವು ಆರಾಧನೆಯನ್ನು ಮಾಡಿ, ಅವರ ಪ್ರಾರ್ಥನೆಯನ್ನು ಮಾಡಿ ಎಲ್ಲ ಶುಭವಾಗ್ತದೆ. ಯಾರು ಈ ದಿನ ಭವಿಷ್ಯವನ್ನು ನೋಡ್ತಾ ಇದ್ದೀರಾ, ವಿಡಿಯೋಗೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ನಿಮ್ಮ ರಾಶಿ ಯಾವುದು, ನಿಮ್ಮ ರಾಶಿಯ ಬಗ್ಗೆ ಒಂದು ಕಾಮೆಂಟನ್ನು ಮಾಡಿ. ಅದು ಶುಭ ಆಗಿದೆಯಾ, ಅಶುಭವಾಗಿದೆಯಾ, ಹೇಳೋದಂತೂ ನಿಮಗೆ ಸೂಕ್ತವಾಗಿದೆಯಾ ಇಲ್ವಾ ಅನ್ನುವಂಥದ್ದನ್ನು ಕಾಮೆಂಟ್ ಮಾಡಿ. ನಿಮ್ಮ ಕಾಮೆಂಟೇ ನಮಗೆ ಮುಂದಿನ ಉತ್ತಮ ವಿಡಿಯೋಗಳನ್ನು ಮಾಡೋದಕ್ಕೆ ಸಹಕಾರವನ್ನು ನೀಡುತ್ತದೆ. ಅದು ಆಮೇಲೆ ನಿಮಗೆ ವೈಯಕ್ತಿಕ ಯಾರಿಗಾದರೂ ಏನಾದರೂ ವೈಯಕ್ತಿಕ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಆ ಪ್ರಶ್ನೆಗಳನ್ನು ತಿಳಿಸಿ. ಆ ಪ್ರಶ್ನೆಗೆ ಸಂಬಂಧಪಟ್ಟಂಥ ಉತ್ತರವನ್ನು ಮುಂದೆ ನಾವು ನಿಮಗೆ ಕೊಡ್ತೇವೆ ಅನ್ನುವಂಥದ್ದನ್ನು ನಾನು ಹೇಳ್ತಾ ಇದ್ದೀನಿ. ತುಲಾರಾಶಿಯವರೇ, ಈ ದಿನ ನಮಗೆ ಕೆರಿಯರ್ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಕೆಲಸವನ್ನು ಮುಗಿಸ್ಲೇಬೇಕು. ಆದ್ದರಿಂದ ನಾವು ತುಂಬ ಚಟುವಟಿಕೆಯಿಂದ ಇರ್ತೇವೆ. ಯಾಕೆಂದರೆ ನಾವೆಲ್ಲ ಸಾಧನೆ ಮಾಡುವಂಥವ್ರು. ಆ ಸಾಧನೆ ಮಾಡೋದಕ್ಕೆ ಚಟುವಟಿಕೆಯಿಂದ ಇರಲೇಬೇಕು. ಸೋಮಾರಿಗಳಾದರೆ ಸಾಧನೆ ಮಾಡೋಕ್ಕಾಗಲ್ಲ, ಗೌರವ ಅನ್ನುವಂಥದ್ದು ಸಿಗಲ್ಲ. ನಮಗೆ ಸಾಧನೆ ಮಾಡಿದ್ರೆ ಮಾತ್ರ ಗೌರವ ಅನ್ನುವಂಥದ್ದು ಸಿಗ್ತದೆ. ಆ ಸಾಧನೆ ಮಾಡಿ ಗೌರವವನ್ನು ಪಡ್ಕೊಳ್ಬೇಕಾದ್ರೆ ಸೂರ್ಯದೇವನ ಸಹಕಾರ ನಮಗೆ ಬೇಕೇ ಬೇಕು. ಆದ್ದರಿಂದ ಸೂರ್ಯದೇವನನ್ನು ಪ್ರಾರ್ಥನೆ ಮಾಡಿ, ಎಲ್ಲ ಶುಭವಾಗ್ತದೆ ಎನ್ನುವಂಥದ್ದು. ವೃಶ್ಚಿಕ ರಾಶಿಯವರೇ, ಈ ದಿನ ನಮಗೆ ಲಾಭ ಬರುವಂಥ ದಿನ, ಆಸೆಗಳಿಂದ ಈಡೇರುವಂತಹ ದಿನ. ನಮಗೆ ಎಷ್ಟೋ ದಿನಗಳಿಂದ ಏನೇನೋ ಆಸೆಗಳಿತ್ತು. ಆಸೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಇವತ್ತು ಹೊಸ ಹೊಸ ಅವಕಾಶಗಳು ಒದಗಿ ಬರ್ತದೆ. ಬರುವಂಥ ಅವಕಾಶಗಳು ನಮಗೆ ಎಷ್ಟು ಸೂಕ್ತ ಅನ್ನುವಂಥದ್ದನ್ನು ಆಲೋಚನೆ ಮಾಡಬೇಕು. ಬರುವಂಥ ಅವಕಾಶಗಳು ನಮ್ಗೆ ಯಾವುದೂ ಸೂಕ್ತ ಅಲ್ಲ ಅಂತಂದರೆ ಬೇಸರ ಮಾಡ್ಕೊಳ್ಬೇಡಿ. ಆದರೆ ಅವಕಾಶಗಳು ಬಂದಿದೆ. ಒಳ್ಳೆಯ ಅವಕಾಶಗಳಿದ್ದರೆ ಉಪಯೋಗಿಸ್ಕೊಳ್ಳೋಣ, ಇಲ್ಲಾಂದರೆ ಮುಂದಿನ ಅವಕಾಶಗಳಿಗೆ ಕಾಯೋಣ. ಓಕೆ, ಆದರೆ ನಮ್ಮ ಪ್ರಯತ್ನ ಮುಂದುವರಿಬೇಕು. ಆಗ ಒಳ್ಳೆಯ ಅವಕಾಶ ಖಂಡಿತ ಸಿಗ್ತದೆ. ಯಾವುದಕ್ಕೂ ತುಳಸಿ ದೇವಿಯನ್ನು ಪ್ರಾರ್ಥನೆ ಮಾಡುವಂಥದ್ದು ತುಂಬ ಶುಭಕರ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಧನಸ್ಸು ರಾಶಿಯವರೇ, ಖರ್ಚು ಮಾಡುವಂಥದ್ದು ಅತಿ ಮುಖ್ಯ. ಒಳ್ಳೊಳ್ಳೆ ವಿಚಾರಗಳಿಗೆ ನಾವು ಖರ್ಚು ಮಾಡೋಣ. ಅನಾವಶ್ಯಕ ಖರ್ಚು ವೆಚ್ಚಗಳನ್ನು ಬೇಡ. ಆದರೂ ಯಾಕೋ ಒಂದು ಮೂಲೆಯಲ್ಲಿ ಒಂಟಿತನ ಅನ್ನುವಂಥದ್ದು ನಮ್ಮ ಮನಸ್ಸಿನಲ್ಲಿ ಕಾಡ್ತಾ ಇದೆ. ನಾವು ವಿಚಾರಗಳನ್ನು ಬಿಟ್ಟು ಬದುಕೋಕ್ಕಾಗಲ್ಲ. ಆದರೆ ಮಾನಸಿಕ ಶಾಂತಿ, ನಮ್ಮ ವಿಚಾರನ ಬೇರೆಯವರು ಒಪ್ಕೊಳೋದಿಲ್ಲ ಅಂತಂದಾಗ ನಮಗೆ ಒಂಟಿತನ ಅನ್ನುವಂಥದ್ದು ಬಂದೇ ಬರುತ್ತೆ. ಅದು ಬೇಡ. ಬೇರೆಯವರ ವಿಚಾರಗಳು ಏನೇ ಇರಲಿ, ನಮ್ಮ ವಿಚಾರಕ್ಕೆ ನಾವು ಬದ್ಧತೆಯನ್ನು ತೋರಿಸೋಣ. ಆದರೆ ಎಲ್ಲರ ಜೊತೆ ನಾವು ಹೊರಗಡೆ ನಾವು ವಿಶ್ವಾಸದಿಂದ ಇರೋಣ. ಆದ್ದರಿಂದ ಮನಸ್ಸಿಗೆ ಶಾಂತಿ ಎನ್ನುವಂಥದ್ದು ಬೇಕು. ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡ್ಬೋದು, ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟಂಥ ಯಾವುದೇ ಮಂತ್ರವನ್ನು ನೀವು ಪಠನೆ ಮಾಡಿ, ಎಲ್ಲ ಶುಭವಾಗ್ತದೆ. ಮಕರ ರಾಶಿಯವರೇ, ಆತ್ಮವಿಶ್ವಾಸ ಹೆಚ್ಚಾಗಿದೆ. ಈ ದಿನ ಚುರುಕುತನ ಅನ್ನುವಂಥದ್ದು ಹೆಚ್ಚಾಗಿದೆ. ನಿರಂತರವಾಗಿ ಕಾರ್ಯವನ್ನು ಮಾಡ್ತಾ ಇರ್ತೀರ. ಖಂಡಿತ ಯಶಸ್ಸು ಅನ್ನುವಂಥದ್ದು ಸಿಕ್ಕೇ ಸಿಗ್ತದೆ. ಯಶಸ್ಸು ಅನ್ನುವಂಥದ್ದು ಸಿಗ್ತದೆ. ನಮ್ಮ ವ್ಯಕ್ತಿತ್ವಕ್ಕೆ ಗೌರವ ಅನ್ನುವಂಥದ್ದು ಹೆಚ್ಚಾಗ್ತದೆ. ಆದರೆ ಅದರಿಂದ ನಮಗೆ ಒಂದು ಸ್ವಲ್ಪ ಅನುಕೂಲತೆ ಆಗಬೇಕಲ್ವ. ಅದಕ್ಕೋಸ್ಕರ ಲಕ್ಷ್ಮೀದೇವಿಯನ್ನು ಪ್ರಾರ್ಥನೆ ಮಾಡಿ, ಎಲ್ಲ ಶುಭವಾಗ್ತದೆ. ಧನ್ಯವಾದ. ಕುಂಭರಾಶಿಯವರೇ, ಹಣ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಹಣವನ್ನು ಸ್ವಲ್ಪ ಜಾಗ್ರತೆಯಿಂದ ಖರ್ಚು ಮಾಡೋಣ. ಹಣ ಕೂಡಿಡೋದಕ್ಕೆ, ಹಣವನ್ನು ಇನ್ವೆಸ್ಟ್ ಮಾಡೋದಕ್ಕೆ ಕುಟುಂಬದವರ ಎಲ್ಲರ ಅಭಿಪ್ರಾಯ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಅದ್ರ ಬಗ್ಗೆ ಒಂದು ಸ್ವಲ್ಪ ಚಿಂತನೆಯನ್ನು ಮಾಡೋಣ. ಮಾತಿನಲ್ಲಿ ಜಾಗ್ರತೆ ಇರಲಿ. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾತನಾಡಿ. ಹಣದ ವಿಚಾರದಲ್ಲಿ ಕುಟುಂಬ ಸದಸ್ಯರ
ಭಾವನೆಗಳಲ್ಲಿ ಒಮ್ಮತಾಭಿಪ್ರಾಯ ಇದ್ದರೆ ಎಲ್ಲ ಶುಭವಾಗ್ತದೆ. ಆದರೆ ಅಂಥ ಸಮಸ್ಯೆಗಳೆಲ್ಲ ಏನಿಲ್ಲ. ಆದರೂ ಜಾಗ್ರತೆಯಿಂದ ಇರಬೇಕಾದದ್ದು ಅತ್ಯವಶ್ಯ. ಹಸಿರು ಬಣ್ಣದ ವಸ್ತ್ರ ನಿಮ್ಮ ಜೊತೆ ಇರಲಿ ಎನ್ನುವಂಥದ್ದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಧನ್ಯವಾದಗಳು. ಮೀನರಾಶಿಯವರೇ, ಧೈರ್ಯ ಅನ್ನುವಂಥದ್ದು ಅತಿ ಮುಖ್ಯವಾಗಿರ್ತದೆ. ಹೊಸ ಕಾರ್ಯಗಳನ್ನು ಆರಂಭ ಮಾಡಲು ಇದು ಉತ್ತಮ ಸಮಯವಾಗಿದೆ. ಸ್ವಲ್ಪ ವಿಳಂಬ ಆದ್ರೂ ಖಂಡಿತ ಯಶಸ್ಸು ದೊರೀತದೆ. ಆದರೆ ನಿರಂತರ ಪ್ರಯತ್ನ ಇರಲಿ ಎನ್ನುವಂಥದ್ದು ನಮ್ಮ ಆಶಯ. ಧೈರ್ಯದಿಂದ ಕಾರ್ಯವನ್ನು ಮುನ್ಮಾಡಿ. ಅನುಮಾನಗಳು ಬೇಡ. ಯಾವುದೇ ರೀತಿಯಾದ ಅನುಮಾನಗಳಿದ್ದರೆ ಅದನ್ನು ಬಗೆಹರಿಸೋದಕ್ಕೆ, ಅದಕ್ಕೆ ನಾವು ಕಾರ್ಯವನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಸಹಕಾರಿಯಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿ. ಎಲ್ಲ ಶುಭವಾಗ್ತದೆ. ಧನ್ಯವಾದಗಳು. ಇಲ್ಲಿವರೆಗೆ ನಾವು ಆಲಿಸಿದಂಥ ಎಲ್ಲ ರಾಶಿಗಳ ದಿನ ಭವಿಷ್ಯ ಉಪಯೋಗವಾಗಿದೆ ಅಂತ ಅನಿಸಿದ್ರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಓಂ ಶಾಂತಿ ಶಾಂತಿ ಶಾಂತಿ.